ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನಿನ್ನೆ ಶೂಟ್ ಮಾಡಿದ ವಿಡಿಯೋ. ಸೊ ನಮ್ಮ ಮನೆಯಲ್ಲಿ ಹಬ್ಬ, ಸ್ಪೆಷಲಿ ಸಂಕ್ರಾಂತಿ ಹಬ್ಬ ಅಂದರೆ ಫಸ್ಟು ಹಾಲು ಉಗ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ತಮ್ಮಗೆ ಹೇಳ್ತಿದ್ದೆ ಹಾಲು ಉಗ್ಸು ಅಂತ. ಸೊ ಇದು ನಮ್ಮ ಫಸ್ಟ್ ಫೆಸ್ಟಿವಲ್ ಈ ವರ್ಷದಲ್ಲಾಗಿರೋದ್ರಿಂದ ಹಾಲು ಉಗ್ಸ್ಬೇಕು. ಇದಾದಮೇಲೆ ಏನಾದರೂ ಅಡುಗೆ ಮಾಡಬೇಕು. ಸೊ ಹಂಗೆ ಹಿಂದೆ ಕಾಣ್ತಾ ಇರೋ ಪ್ರಕಾರ ಆ ಕುಕ್ಕರ್ ಎಲ್ಲ ರೆಡಿಯಾಗಿಟ್ಟಿದ್ದೆ, ನೆಕ್ಸ್ಟ್ ಇಡೋಣ ಅಂತ. ಆ್ಯಕ್ಚುಲಿ ಹಬ್ಬ ಮಾಡಿದ್ದು ನನ್ನ ತಮ್ಮ, ನಾನು ಬರೀ ಅಡುಗೆ ಮಾಡಿದ್ದು ಅಷ್ಟೇ. ಯಾಕಂದರೆ ಇಟ್ ವಾಸ್ ಮೈ ಪೀರಿಯಡ್ಸ್ ಥರ್ಡ್ ಡೇ, ಸೊ ಅದಕ್ಕೆ ನಾನು ಪೂಜೆ ಮಾಡೋಂಗಿದ್ದಿಲ್ಲ. ಸೊ ನಾನು ಫ್ರೈಡೇ ಥರ್ಸ್ಡೇ ಎಲ್ಲ ಮಾಡೋಣ ಅಂದ್ಕೊಂಡೆ. ಇಲ್ಲ ಅವ್ನು ಮಾಡ್ತೀನಿ ಅಂದ. ಸರಿ ಆಯಿತು, ಅಡುಗೆ ಎಲ್ಲ ಮಾಡಿಕೊಡ್ತೀನಿ, ಪೂಜೆ ಅವ್ನು ಮಾಡಲಿ ಅವನು ಅಂತ ಅಂದ್ಕೊಂಡೆ. ಇದು ಸಿಂಪಲ್ಲು ಫೆಸ್ಟಿವಲ್ ಅದಕ್ಕೆ. ನಾವು ಬೆಳಗ್ಗೆ 9 ಎದ್ದಿದ್ದು. ಸೊ ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಯಾರಿಗೂ ಮನೇಲಿ ಬ್ರೇಕ್ಫಾಸ್ಟ್ ಇಲ್ಲ, ಡೈರೆಕ್ಟ್ ಲಂಚ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡೆ. ನಮ್ಮ ಕಡೆ ಅವರೆಕಾಯಿಂದ ಹುಗ್ಗೆನ ಅಂತ ಮಾಡ್ತಾರೆ. ಬಟ್ ನಾನು ಲಂಚ್ ಮಾಡ್ತಾ ಇರೋದ್ರಿಂದ ಅದೇ ಅವರೆಕಾಯಿಂದ ಹಿತ್ಕಿನ ಬೇಳೆ ಸಾರು, ಅನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಡೈರೆಕ್ಟಾಗಿ ಡಿನ್ನರ್ಗೂ ಅದೇ ಯೂಸ್ ಮಾಡ್ಬೋದು ಅಂತ. ಅದು ಬಿಟ್ಟರೆ ಸ್ವೀಟ್ ಪೊಂಗಲ್, ಇಷ್ಟೇ ನಾನು ಪ್ರಿಪೇರ್ ಮಾಡಿದ್ದು. ನಾವು ದಿನ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡ್ತೀರಿ ಹಾಗೆ ಇವತ್ತು ಮಾಡೋದು. ಡಿಫ್ರೆನ್ಸ್ ಏನಂದರೆ ಅವರೆಕಾಯಿ, ಕಡಲೆಕಾಯಿ ಮತ್ತು ಗೆಣಸು ಅಂತ ಸ್ವೀಟ್ ಪೊಟ್ಯಾಟೊ ಬರುತ್ತೆ. ಅದನ್ನು ನಾವು ಬೇಯಿಸ್ಬಿಟ್ಟು ನೈವೇದ್ಯಕ್ಕೆ ಇಕ್ಕಿ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್, ಇಲ್ಲಾಂದರೆ ಹಿತ್ಕಿನ ಬೇಳೆ ಕಾಳು ಅದರಲ್ಲಿ ಏನಾದರೂ ಒಂದು ಡಿಶ್ ಮಾಡಿ ನಾವು ದೇವ್ರಿಗೆ ನೈವೇದ್ಯ ಆಗಿ ಇಕ್ಕಿ ಪೂಜೆ ಮಾಡ್ತೀರಿ. ಸೊ ಅದೇ ನನ್ನ ತಮ್ಮಗೆ ಹೇಳ್ತಾಯಿದ್ದೆ, ಅವ್ನು ಪೂಜೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ. ಅದೇ ಇಲ್ಲಿ ಅವನು ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಡು ಅಂತ ಕೇಳ್ತಾ ಇದ್ದೆ. ಅದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅಡುಗೆ ಎಲ್ಲ ಮುಗಿಯೋಷ್ಟೊತ್ತಿಗೆ 12 ಆಗಿಬಿಟ್ಟಿತ್ತು. ಪ್ರೀ ಪ್ಲ್ಯಾನ್ ಏನೂ ಇದ್ದಿಲ್ಲ ನೈಟು ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಏನೂ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಿಲ್ಲ. ಇದು ತಕ್ಷಣ ಎಲ್ಲ ಆ ಟೈಮ್ಗೆ ಎಲ್ಲನೂ ತಂದು ಮಾಡಿದ್ದು. ಅದೇ ಹಬ್ಬ ಮಾಡೋ ಐಡಿಯಾನೇ ಇದ್ದಿಲ್ಲ, ಅದಕ್ಕೆ ನಾನು ಫ್ರೈಡೇ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಫೈನಲಿ ಹೆಂಗೋ ನನ್ನ ತಮ್ಮ ಹಬ್ಬ ಮುಗಿಸ್ಕೊಟ್ಟ. ಇದು ನಾನು ಬೆಳಗ್ಗೆ ಹಾಕಿದ ರಂಗೋಲಿ. ಇನ್ವರ್ಟೆಡ್ ಆಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಅಷ್ಟೊಂದು ಚೆನ್ನಾಗೇನು ಬಂದಿದ್ದಿಲ್ಲ. ನಮ್ಮ ಮನೆ ಹತ್ರ ಬಂದಿದ್ದ ಹಸು ಇದು. ನಮಸ್ಕಾರ ಸೋಮು. ಇದು ಬಾಗ್ಲ ಹತ್ರ ತುಳಸಿ ಹತ್ರ ಹಾಕಿದ್ದು ಸಿಂಪಲ್ಲಾಗಿ ಒಂದು ರಂಗೋಲಿ. ಇದು ಬಂದು ಅನ್ನ, ಅದು ಬಂದು ಪೊಂಗಲ್,
ಇದು ಸಾಂಬಾರು ಮಸಾಲೆ ರುಬ್ಬಕ್ಕೆ ಇದು ಬಂದ್ಬಿಟ್ಟು ಅವರೆಕಾಯಿ ಕಡಲೆಕಾಯಿ ಗೆಣಸು ಅದು ಬಂದ್ಬಿಟ್ಟು ಸಾಂಬಾರ್ಗೆ ಇಕ್ಕಿರೋದು. ಇವತ್ತು ಲಂಚ್ ಡಿನ್ನರ್ ಎಲ್ಲ ಇದೆ. ಇದು ಎರಡರಲ್ಲಿ ಯಾವ್ದು ಫಸ್ಟ್ ವಿಸಿಲ್ ಆಗುತ್ತೆ ಅಂತಲೇ ನೋಡ್ತಾನೆ. ಇದು ಅವತ್ತು ನಮ್ಮ ಮನೇಲಿ ಪೂಜೆ ಮಾಡಿದ್ದಿದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಫೈನಲಿ 1 ಗಂಟೆಗೆ ನಾವು ತಿಂದಿದ್ದು ಬ್ರಂಚ್ ಇದು. ನಾನು ಚಿಕ್ಕಪೇಟೆಯಲ್ಲಿ ಏನೇನು ತಂದೆ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ. ಅದು ಆಮೇಲೆ ಒಂದು ದಿನ ಆದಮೇಲೆ ಬಿಡೋಣ ಅಂದ್ಕೊಂಡಿದ್ದೀನಿ. ಆದರೆ ಶಾರ್ಟ್ ಕ್ಲಿಪ್ ಆವತ್ತು ಸಾಯಂಕಾಲನೇ ಶೂಟ್ ಮಾಡಿದ್ದಿದ್ದು ನಾನು. ಸ್ಟಿಚಿಗೆ ಕೊಡಬೇಕಾಗಿತ್ತು ಡ್ರೆಸ್ಸಸ್ ಎಲ್ಲ. ಸೊ ಅದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಿದ್ದು. ಆ ಕ್ಲಿಪ್ಪು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಒಂದು 30 ಸೆಕೆಂಡ್ಸ್ ಆ ಥರ. ಆದರೆ ನಂಗೆ ಮೇನ್ ಇಷ್ಟ ಆಗಿದ್ದು ಈ ರೆಡ್ ಲೆಹೆಂಗಾ, ಅದಕ್ಕೆ ಇದನ್ನೇ ಆ್ಯಡ್ ಮಾಡಿರೋದು. ಅದು ಬಿಟ್ಟರೆ ಇದು ನೆಕ್ಸ್ಟ್ ಡೇ ಇದು ABC ಜ್ಯೂಸು. ಇದು ಕುಡಿದ್ಬಿಟ್ಟು ನಾನು ಜಿಮ್ಗೆ ಹೋಗಿದ್ದು. ಇದು ಥ್ರೆಡ್ಮಿಲ್ಲಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದಿದ್ದು ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿದ್ದಿಲ್ಲ, ಬಿಕಾಸ್ ನಂದು 3rd ಡೇ ಆಗಿತ್ತು. ಇದು ಜಿಮ್ ಶಾಪ್ ಮಾಡೋಕ್ಕಂತ ಹೋದಾಗ ಕ್ಲಿಪ್ ಮಾಡ್ಕೊಂಡಿದ್ದಿದ್ದು ವಿಡಿಯೋ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.